ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಇನ್ನೋಸೆಂಟ್ ಬಾಯ್ ಯಶು. ಇವತ್ತೇನ್ ಸ್ಪೆಷಲ್ ಅಂದ್ರೆ ನಾನೇ ಸ್ಪೆಷಲ್. ಸಾರಿ ಇವತ್ತೇನ್ ಸ್ಪೆಷಲ್ ಅಂದ್ರೆ ಇವತ್ತು ನಾನು ನಮ್ಮೂರ್ ಜಾತ್ರೆ ತೋರ್ಸೋಣ ಅಂತಿದ್ವಿ. ನಮ್ಮೂರ್ ಬೇರೆ ಯಾವ್ದು ಅಲ್ಲ, ನರಸಿಂಗಪುರಂ NSP ಅಂತ ನಾವು ಲೊಕೇಟ್ ಮಾಡ್ತೀವಿ. ಈ ಜಾತ್ರೆ ಅನ್ನೋದು ವರ್ಷಕ್ಕೊಂದ್ಸರಿ ನಾವು ಮಾಡೋದು. ಈ ವರ್ಷಕ್ಕೊಂದ್ಸರಿ ಮಾಡೋದನ್ನ ನಾವು ಎಷ್ಟು ಬೊಂಬಾಟಾಗಿ ಮಾಡ್ತೀವಿ ಅಂದ್ರೆ ವರ್ಷ ಪ್ರತಿ ಸಾರಿ ಎಲ್ಲ ದುಬೈ, ಅಮೆರಿಕ ಎಲ್ಲರೂ ಇರ್ತಾರೆ. ಸೊ ಅಲ್ಲಿಂದಾನು ಇಲ್ಲಿವರೆಗೂ ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ, ಖುಷಿ ಪಟ್ಟು ಡ್ಯಾನ್ಸ್ ಆಡಿ ಕುಣಿದಾಡಿ ನಮ್ಗೆ ಅವ್ರೆಲ್ಲ ಕೊಟ್ಟು ಸೊ ಅದೆಲ್ಲ ನಡೀತಿದೆ. ಇವತ್ತು ಏನಂದ್ರೆ ನನ್ ಮುಖ ಇಷ್ಟೇ, ನನ್ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಆಮೇಲೆ ಇಡೀ ನಮ್ ಜಾತ್ರೆ ಫುಲ್ಲು ನಿಮ್ಗೆ ಟೂರ್ ಮಾಡಿಸ್ತೀನಿ. ಒಂದೊಂದು ಅಬ್ಸರ್ವ್ ಆಗಲ್ಲ, ಸಾರಿ. ಅದೇ ಒಂದ್ ಇಲ್ಲಿ ನಡೀತಿದ್ರೆ ಒಂದ್ ಅಲ್ಲಿ ನಡೀತಿರುತ್ತೆ. ಸೊ ಎರಡೆರಡು ಕ್ಯಾಮ್ರಾ ನಾವು ಸೆಟಪ್ ಮಾಡಕ್ ಆಗಲ್ಲ. ಸೊ ಒಂದು ನಾವು ಚೆನ್ನಾಗಿ ಮಾಡಿ ನಿಮ್ಗೆ ವಿಡಿಯೋ ಕೊಡೋಣ ಅಂತ, ತಲುಪ್ಸೋಣ ಅಂತ ನಾನು ಪ್ರಯತ್ನ ಮಾಡ್ತೀನಿ. ಈ ಸರಿ ಚೆನ್ನಾಗಿ ಬಂದಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಅಂತೂ ಫುಲ್ ಪ್ರೊಫೆಷನಲ್ ಆಗಿ ಮಾಡ್ತಾ ಇದೀನಿ. ಸೊ ಈ ವಿಡಿಯೋ ಇದು ಟ್ರೈಲರು 1 ವರ್ಷ ಆದ್ಮೇಲೆ ಫಿಲಂ ಇಡ್ತೀನಿ. ಸರಿ ಟ್ರೈಲರ್ ಫ್ರೆಂಡ್ಸ್, ಲೆಟ್ಸ್ ಸ್ಟಾರ್ಟ್ ದಿ ಈವೆಂಟ್. ಈಗ ನಾವು ನಮ್ಮ ಶ್ರೀ ರಣಮಾರಿಯಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಈಗ ಏನಂದ್ರೆ ಈಗ ಪೊಂಗಲ್ ಇಡೋ ಟೈಮ್ ಅಂದ್ರೆ ಎಲ್ಲ ಊರವರೆಲ್ಲ ಸೇರ್ಕೊಂಡು ಪೊಂಗಲ್ ಇಡ್ತೀವಿ. ಈಗ ಈವೆಂಟ್ ನಡೀತಿದೆ. ಈಗ ನಾವು ಹೋಗ್ಬಿಟ್ಟು ವೀಕ್ಷಿಸೋದ ಏನಂದ್ರೆ ಪೊಂಗಲ್ ಎಷ್ಟು ಚೆನ್ನಾಗಿ ಉಗ್ಗಿಸ್ತಾರೆ, ಯಾರು ಫಸ್ಟ್ ಉಗ್ಗಿಸ್ತಾರೆ ಅಂತ ನೋಡ್ಬಿಟ್ಟು ಹೋಗ್ಬಿಟ್ಟು ಪೂಜೆ ದರ್ಶನ ಎಲ್ಲ ನೋಡ್ಬಿಟ್ಟು ಬರೋದ. ಬನ್ನಿ. ಫ್ರೆಂಡ್ಸ್, ಇಲ್ಲಿ ನಮ್ಮ ಅತ್ತೆಯವರು ಪೊಂಗಲ್ ಇಡ್ತಿದ್ದಾರೆ. ಬನ್ನಿ ಅವ್ರ ಜೊತೆ ಒಂಚೂರು ಡಿಸ್ಕಷನ್ ಮಾಡೋದ. ಈಗ ಅವ್ರ ಲ್ಯಾಂಗ್ವೇಜ್ ತಮಿಳಲ್ಲಿ ಮಾತಾಡ್ತಾರೋ ತೆಲುಗಲ್ಲಿ ಮಾತಾಡ್ತಾರೋ ಗೊತ್ತಿಲ್ಲ, ಮಾತಾಡ್ತಾರೆ. ಬಟ್ ಅದನ್ನ ಟ್ರಾನ್ಸ್ಲೇಟ್ ಮಾಡ್ತೀನಿ, ಆಯ್ತಾ? ಇವರು ನಮ್ಮ ಅತ್ತೆ ನಿಮ್ಮ ಹೆಸರು? ಹೇಮಲತಾ ಅಂತ. ಇವ್ರು ಬಂದು ಪೊಂಗಲ್ ನೋಡಿ, ಹಂಗೆ ಕ್ಯಾಮ್ರಾಮನ್ ನೋಡಿ ಪೊಂಗಲ್ ಇಡ್ತಾವ್ರೆ. ಸೊ ಈಗ ಏನಂದ್ರೆ ಅವ್ರನ್ನ ಕೇಳೋಣ ಇವತ್ತೇನ್ ವಿಶೇಷ ಇದೆ ಅಂತ. ನನ್ಗೂ ಗೊತ್ತು, ಅವ್ರಿಗೂ ಗೊತ್ತು, ಬಟ್ ಅವ್ರ ಬಾಯೆಲ್ಲ ಕೇಳ್ಸೋಣ. ಇವತ್ತೇನ್ ವಿಶೇಷ? ನಮ್ಮೂರಲ್ಲಿ ಜಾತ್ರೆ ನಡೀತಾ ಇದೆ. ಹೌದಾ? ನಾವೆಲ್ಲ ಸುಂದರಾಗಿ ಡ್ರೆಸ್ ಮಾಡ್ಕೊಂಡು ಹೂವು ಉಟ್ಕೊಂಡು ಪೊಂಗಲ್ ಎತ್ಕೊಂಡು ಹಾಯಾಗಿ ಬಂದು ಈ ಬಿಸಿಲಲ್ಲಿ ತುಂಬಾ ಇದೆ. ಚೆನ್ನಾಗಿದೆ. ಈಗ ನಾವು ರಣಮಾರಿಯಮ್ಮ ದೇವಸ್ಥಾನ ಹತ್ರ ಇದೀವಿ. ಪೊಂಗಲ್ ಇಡ್ತಿದ್ದಾರೆ. ಈಗ ಇದನ್ನ ಏನ್ ಮಾಡ್ತೀರಾ ನೆಕ್ಸ್ಟ್? ದೇವಸ್ಥಾನಕ್ಕೆ ತಗೊಂಡೋಗಿ ಪೂಜೆ ಮಾಡ್ಬಿಟ್ಟು ದೇವಸ್ಥಾನ ಹತ್ರ ಹಾಕ್ತಿವಿ. ಇದೆಲ್ಲ ಪೊಂಗಲ್ ಎಲ್ಲ ತಗೊಂಡೋಗಿ. ಈಗ ಇದು ನೀವು ಮನೆಗೆ ತಗೊಂಡೋಗಲ್ಲ, ಫುಲ್ಲು ಎಲ್ಲ ದೇವ್ರಿಗೆ ಸಲ್ಲಿಸ್ತೀರಾ? ಇಲ್ಲ, ಒಂದ್ ಸ್ವಲ್ಪ ಹಾಕ್ಬಿಟ್ಟು ಸ್ವಲ್ಪ ಮನೆಗೆ ತಗೊಂಡೋಗಿ ಪ್ರಸಾದನ. ಇದು ಮೊದಲನೇ ದಿನ ನಿಮ್ಗೆ ಹೆಂಗೆ ಎಂಕರೇಜ್ಮೆಂಟ್ ಬರ್ತಿದೆ ಅಂತ ಹೇಳಿ? ತುಂಬಾ ಚೆನ್ನಾಗಿದೆ ನೋಡಕ್ಕೆ, ತುಂಬಾ ಜಾಲಿಯಾಗಿದೆ. ಎಲ್ರು ರಿಲೇಷನ್ ಎಲ್ಲ ಬಂದಿದ್ದಾರೆ. ಹಾಯಾಗಿ ಮಾಡ್ತಾ ಇದೀವಿ, ನಕ್ಕೊಂಡು ಎಲ್ರು ತುಂಬಾ ಎಂಜಾಯ್ ಮಾಡ್ತಾ ಇದೀವಿ. ತುಂಬಾ ಎಂಜಾಯ್ ಮಾಡ್ತಿದ್ದೀರಾ? ಅದು ನಿಜಾನಾ? ಅದು ನಿಜ. ಓಕೆ, ಅಲ್ಲಿ ಪೊಂಗ್ತಿದೆ, ಹುಷಾರು ನೋಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ದಿ ಮಾತಾಡಿದ್ಕೆ. ಓಕೆ, ಥ್ಯಾಂಕ್ ಯು. ಫ್ರೆಂಡ್ಸ್, ಈಗ ನೀವು ನೋಡಿದ ಮಟ್ಟಿಗೆ ನಮ್ಮ ಅತ್ತೆ ಅವ್ರು ಮಾತಾಡಿದ್ದಾರೆ, ಏನೋ ಚೆನ್ನಾಗೇ ಮಾತಾಡಿದ್ದಾರೆ. ಸೊ ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡೋಣ, ಬನ್ನಿ. ರೀಚ್ ಆದಿ ರಣಮಾರಿಯಮ್ಮ ದೇವಸ್ಥಾನಕ್ಕೆ ಬನ್ನಿ. ನಮ್ಮ ಡೆಕೋರೇಷನ್ ನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ದಿ ಡೇ ಫಸ್ಟ್ ಆಫ್ ದಿ ಈವೆಂಟ್, ಫಸ್ಟ್ ಡೇ ಈವೆಂಟ್ ಬೊಂಬಾಟಾಗಿರುತ್ತೆ. ಬನ್ನಿ. ಮರುವತ್ತೂರ್ ಓಂ ಶಕ್ತಿ ಮಹಮಾಯಿ ಕರುಮಾರಿ ಉರಯೂರು வெக்காளி ಉಜ್ಜಯಿನಿ ಮಾಕಾಳಿ ಕೊಲ್ಲೂರು ಮೂಕಾಂಬಾ ಕೇದಾರಂ ಶ್ರೀ ಗೌರಿ ಮಾಯವರಂ ಅಭಯಾಂಬಿಕಾ மதுரை நகர் மீனாட்சி காஞ்சிபுரம் காமாட்சி காசி விசாலாட்சி திருக்கடவூர் அபிராமி சிதம்பரத்து சிவகாமி சிருங்கேரி சாரதாம்பா திருவாரூர் கமலாம்பிகா நாகாம்பா யோகாம்பா லலிதாம்பா ஜெகதாம்பா பாலாம்பா நீலாம்பா கனகாம்பா சௌடாம்பா சிவகாளி நவகாளி திரிசூலி சுபநீலி ஸ்ரீதேவி பூதேவி ஜெயதேவி மலையரசி அம்மாயி பொம்மாயி அன்பாயி குழுமாயி பொன்னாயி பூவாயி ஏராயி வீராயி ஆரல்வாயி சக்கியம்மா வாடி ஆரணி படவேட்டம்மா திருமோகூர் மேகவல்லி தாயே திரிகூடல் மதுரவல்லி புதுக்கோட்டை புவனேஸ்வரி நங்கநல்லூர் ராஜேஸ்வரி மண்ணடியின் மல்லீஸ்வரி மாதேஸ்வரி அலங்கார கல்யாணி நாமக்கல் அரக்காணி அங்காளி செங்காளி சந்தோஷி மாதா மயிலாப்பூர் கற்பகமே மலைக்கோட்டை செண்பகமே செல்லாயி சிலம்பாயி கண்ணாத்தா வாவா கஞ்சனூர் வனதுர்கா மாவூர ஸ்ரீகாளி கைலாசம் பார்வதி மைசூர சாமுண்டி வலங்க
ಪೂಜೆನೂ ಆಗಿದೆ, ಬನ್ನಿ ಕೇಳಿದ್ರೆ ಎಷ್ಟು ಚೆನ್ನಾಗಿ ಪೂಜೆ ಆಗಿದೆ ಅಂತ. ಪೂಜೆ ಎಷ್ಟು ಚೆನ್ನಾಗಿದೆ? ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ದೇವ್ರ ದರ್ಶನ ಚೆನ್ನಾಗಾಯ್ತಾ? ಇನ್ನೂ ಆಗಿಲ್ಲ, ಹೋಗ್ಬೇಕು ಒಳಗಡೆ. ಈಗ ಆಚೆ ಆಗಿದೆ, ತುಂಬಾ ರಶ್ ಇದೆ ಅಂತೆ. ಸೊ ಯಾವತ್ತೂ ಇಲ್ದಿರೋ ಇಷ್ಟು ಇವತ್ತು ಫುಲ್ ರಶ್ ಆಗಿದೆ. ಸೊ ಆಚೆ ಈಗ ದರ್ಶನ ಮುಗ್ದಿದೆ. ಈಗ ಏನಿದ್ರು ಒಳಗಡೆ ಹೋಗ್ಬೇಕು. ದೇವ್ರಿಗೆ ತಾಲಿ ಕಟ್ಟಾಗಿದೆ. ಏನಿದ್ರು ಫುಲ್ಲು ಕ್ರೌಡ್ ಎಲ್ಲ ಕಮ್ಮಿ ಆದ್ಮೇಲೆ ನಾವು ಹೋಗ್ಬೇಕು. ಸೊ ಕ್ರೌಡ್ ಕಮ್ಮಿ ಆಗಲಿ, ಫುಲ್ಲು ಸೆಕೆ ಆಗ್ತಿದೆ. ಆರತಿ ಎತ್ತೋದಲ್ವಾ, ಸೊ ಬೆಂಕಿ ಇನ್ನೂ ತಗದಾಗ ಅಂತ ಉರಿತೈತೆ. ಸೊ ಎಲ್ಲ ಖಾಲಿ ಆದ್ಮೇಲೆ ಒಳಗಡೆ ಹೋಗೋದ. ಓಕೆ,